ನಮಸ್ತೆ, ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಬಂಡೀಪುರ ಅರಣ್ಯದಲ್ಲಿ ಹಲವಾರು ಮಾಹಿತಿಗಳನ್ನು ಪಡೆಯಲಾಯಿತು. ಹಾಗೆ 2 ಸಂಚಿಕೆಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ. ಇದು 3ನೇ ಸಂಚಿಕೆಯನ್ನು ನಿಮ್ಮ ಮುಂದೆ ವಿವರಿಸಲು ಮುಂದಾಗಿದ್ದೇವೆ. ಈ ಅರಣ್ಯದಲ್ಲಿ ಅನೇಕ ವಿಚಾರಗಳು ಅಡಗಿವೆ. ಅದರಂತೆ ನಮಗೆ ದೊರೆತ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಭೇಟಿ ನೀಡಿದ ಸಂದರ್ಭ ಇದಾಗಿತ್ತು. ಅದರೊಂದಿಗೆ ತಮ್ಮೆಲ್ಲರಿಗೂ ಈ ಮೂಲಕ ವಿವರಿಸಲು ಮುಂದಾಗುತ್ತಿದ್ದೇವೆ. ನಾವಿರುವಂಥ ಕ್ಯಾಂಪ್ ಬಂದು ಬಳ್ಳಾಳ್ಳಿ ಆಂಟಿಪಕ್ಷಿ ಕ್ಯಾಂಪ್ ಅಂತ ಕರೀತೀವಿ. ಇದು ನಮಗೆ ಹೈವೇಗೆ ಹತ್ತಿರ ಇರುವಂಥ ಕ್ಯಾಂಪ್, ಜೊತೆಗೆ ತಮಿಳ್ನಾಡು ಬಾರ್ಡರ್ಗಳು ಕೂಡ ತುಂಬ ಹತ್ತಿರ ಇದೆ. ಸೊ ತುಂಬ ಜನಕ್ಕೆ ಆಂಟಿಪಕ್ಷಿಂಗ್ ಕ್ಯಾಂಪ್ ಹೇಗಿರುತ್ತೆ ಅಂತಂತಾನು ಕೆಲವ್ರಿಗೆ ಹೊಸ್ತು ಇದು, ನೋಡಿಲ್ಲ, ಕೆಲವ್ರು ನೋಡಿದ್ದಾರೆ. ಬಟ್ ತುಂಬ ಜನ ಗೊತ್ತಿಲ್ಲ ಆಂಟಿಪಕ್ಷಿಂಗ್ ಕ್ಯಾಂಪಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಅಥವಾ ಗ್ರೌಂಡಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಗಳದ್ದು ದಿನಚರಿ ಏನು, ಅಥವಾ ಅವ್ರು ಏನೇನೆಲ್ಲ ಕ್ಯಾರಿ ಮಾಡ್ತಾರೆ, ಬೀಟ್ ಹೆಂಗ್ ಮಾಡ್ತಾರೆ, ಬಗ್ಗೆ ಒಂದು ಮಾಹಿತಿ. ಸೊ ಜೊತೆಗೆ ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕೆಲಸ ಅವ್ರಿಗೆ ಹೇಗೆ ಮಾಡ್ತಾರೆ ಅಂತ ನೀವು ಅವರನ್ನೇ ಕೇಳ್ಬಿಟ್ಟು ಬೇಕಿಲ್ಲ ನೀವು ಉತ್ತರ ಪಡ್ಕೊಳ್ಬೋದು. ಸೊ ಸ್ಟೂಡೆಂಟ್ಸ್ ಹೇಳಿ, ವರ್ಷದ ಕೆಲಸ ಮಾಡ್ತಿದ್ದೀರಾ? ಜೋರಾಗಿ 55 ವರ್ಷ ವಯಸ್ಸಾಗಿದೆ. 55. ನಾನು ಇಡೀ ಬಂಡೀಪುರ ಡಿವಿಷನಲ್ಲಿ ಉಂದ್ರೆ, ಬಾಣವರು, ಕಲ್ಕೆರೆ ಎಲ್ಲ ಇದು ಬಂದಿದ್ವಿ. ಬಂಡೀಪುರದಲ್ಲಿ 18 ವರ್ಷ. ಈಗ ಯಾವ್ದಾದ್ರು ಪ್ರಾಣಿಗಳು ನಿಮ್ಮನ್ನು ಓಡಿಸ್ಕೊಂಡು ಬಂದಿದೆ? ಯಾವ್ದು ಬಂದಿದೆ? ಆನೆ ಅಟ್ಯಾಕ್ ಮಾಡಿದೆ. ಈಗ ಆನೆ ಅಟ್ಯಾಕ್ ಮಾಡಿದಾಗ ನಾವೇನು ಮಾಡಬೇಕು? ಅದೇ ನಾವು ಮರ ಗಿರ ಕುಟ್ಟಿ ಓಡಿಸ್ಬೇಕು. ಅದನ್ನ ಮರ ಗಿರ ಸುಟ್ಟು ಮಾಡ್ತೀವಿ ಆನೆ ಕಣ್ಮೇಲೆ ಅದು ಮಾಡಿದಾಗ ಅದು ಏನಾರು ಆ ಕಡೆ ಮೂವ್ ಆದರೆ ನಾವು ಅಲ್ಲೇ ನಿಂತ್ಕೋಬೋದು. ಅದು ಏನಾರು ನಮ್ಮ ಕಡೆ ಮೂವ್ ಆಗೋದಾದರೆ ನಾವು ಸೈಡಲ್ಲಿ ಹೋಗ್ಬೋದು. ಇಲ್ಲಿನ ಅಟ್ಯಾಕ್ ಮಾಡಿದೆ ಅಲ್ಲಿ 5 ಮೀಟ್ರಲ್ಲೇ. ಆನೆ ಸ್ವಭಾವ ಹೆಂಗಿರುತ್ತೆ? ಸ್ವಭಾವ ಅಂದರೆ ಅದು ವಾಸನೆ ಗೊತ್ತಾಗ್ಬಿಡ್ತದೆ, ನಮಗೂ ಗೊತ್ತಾಗ್ಬಿಡುತ್ತೆ ಇಂಥ ಕಡೆ ಇದೆ ಆನೆ. ಆನೆ ಮಗ ಬಂದ ಮಾತ್ರ ಅಟ್ಯಾಕ್ ಮಾಡ್ತಾರೆ. ಆನೆಗಳು ಜಾಸ್ತಿ. ಈಗ ಯಾಕೆ ಅದು ಹಿಂಗೆ ಅದು ಯಾಕೆ ಮಾಮೂಲಿ ಈಗ ನಾವು ನೋಡಿದೆ ಯಾವ ಗೊತ್ತಾಗಲ್ಲ. ಈಗ ರೋಡ್ ಸೈಡಲ್ಲಿ ಇರೋವು ಲಾರಿಗಳು ಮನ್ಸನ್ನೆಲ್ಲ ನೋಡಿ ಗೊತ್ತಾಗಿರ್ತದೆ, ಒಳಗಡೆ ಇರೋವು ಗೊತ್ತಾಗಲ್ಲ. ಈಗ ಅಟ್ಯಾಕ್ ಮಾಡೋದು ಗುಂಪಾನೆ ಜಾಸ್ತಿಯಾ ಮಕ್ಕಳ ಜಾಸ್ತಿನಾ? ಮಕ್ಕಳನ್ನು ಮಾಡ್ತದೆ. ಇದು ಹೆಣ್ಣಾನೆ ಒಂಟಿ ಆನೆ ಅದು ಇದು ಮಾಡ್ತದೆ ನೋಡಿ. ಈಗ ಕೆಲವು ಕಡೆ, ಈಗ ಮಲೆನಾಡಲ್ಲಿ ಆ ಕಡೆ ಸಕಲೇಶ್ಪುರ, ಈ ಕಾರ್ಮಿಕರು ನಡ್ಕೊಂಡು ಹೋಗ್ತಿರ್ತಾರೆ ಸಾಯಂಕಾಲ. ಇದು ಎಲ್ಲೂ ಇರಲ್ಲ ಆನೆ, ಇಮಿಡಿಯೇಟ್ ಬಂದು ಅಟ್ಯಾಕ್ ಮಾಡ್ತದೆ. ಹೆಂಗೆ ಅದು? ಸರ್ ಆಕ್ಚುಲಿ ತುಂಬಾ ಡೀಪ್ ಸ್ಟೋರಿ ಸರ್. ಈಗ ಏನಕ್ಕೆ ಅಟ್ಯಾಕ್ ಮಾಡಿರ್ತದೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ಯಾರೋ ಅದನ್ನ ಟ್ರಿಗರ್ ಮಾಡಿರ್ತಾರೆ. ಸೊ ಒಂದು ಕಲ್ಲು ಹೊಡೆದಿರ್ತಾರೆ, ಇಲ್ಲ ಪಟಾಕಿ ಹೊಡೆದಿರ್ತಾರೆ. ಸೊ ಯಾರೋ ಏನೋ ಒಂದು ಕೆಲಸ ಮಾಡ್ಬಿಟ್ಟು ಹೋಗಿರ್ತಾರೆ. ಸೊ ಇದೇನ್ ಮಾಡ್ತದೆ, ಆನೆ ಪ್ರಕಾರ ಇದು ಸಣ್ಣ ತನ, ಇದು ಧರ್ಮ, ಇದು ಇಬ್ರು ಇಂಡಿವಿಜುವಲ್ ನೋಡಲ್ಲ, ಇವ್ರು ಮನುಷ್ಯನೇ ನಾನು ಮನುಷ್ಯ. ಸೊ ಅದರಿಂದ ಏನ್ ಮಾಡ್ತದೆ, ಯಾವ್ದಾದ್ರು ಒಬ್ಬ ಬಂದಾಗ ಅದು ಯೋಚನೆ ಮಾಡೋದು, ಇವನು ನನಗೆ ಹಂಗೆ ಮಾಡೋದು, ಏನ್ ಮಾಡ್ತಾರೆ ಸಡನ್ಲಿ ಓಡಿಸ್ಕೊಂಡು ಬರ್ತೀವಿ. ಇನ್ನೊಂದೇನಂತಂದ್ರೆ, ಈಗ ಇಲ್ಲಿ ಕೆಲಸ ಮಾಡಿ ಇವ್ರಿಗೆ ಹೇಳಿದ್ರಲ್ಲ, ಇಲ್ಲಿ ನಡ್ಕೊಂಡು ಹೋಗುವಾಗ ಬೀಟ್ ಇದೆ ಅಥವಾ ಗನ್ ಇದೆ, ಇವ್ರ ಹತ್ರ ರೈಫಲ್ ಇದೆ, ಮಚ್ಚಿದೆ, ವಾಕಿ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬ್ಲೈಂಡ್ ಆಗಿ ನಡ್ಕೊಂಡು ಹೋಗಲ್ಲ. ನಡ್ಕೊಂಡು ಹೋಗುವಾಗ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ವರ್ಕ್ ಆಗ್ತಾ ಇರ್ತದೆ. ಸೊ ಆನೆಗಳು ಸುಮ್ಮನೆ ನಿಂತಿರಲ್ಲ, ಏನಾದ್ರು ಸೌಂಡ್ ಮಾಡ್ತಾ ಇರ್ತವೆ, ಮೇಯ್ತಾ ಇರ್ತವೆ. ಸೊ ಕೆಲವೊಂದು ಟೈಮ್ ಏನ್ ಮಾಡ್ತವೆ, ಯಾರಾದ್ರೂ ಬರ್ತಾ ಇರೋದು ದೂರದಿಂದಾನೇ ಸೆನ್ಸ್ ಮಾಡ್ಬಿಡುತ್ತೆ. ಸೆನ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಾವೆ ಗೊತ್ತಾ, ಏನು ಶಬ್ದ ಮಾಡೋ ಸೈಲೆಂಟ್ ಆಗಿ ನಿಂತ್ಕೋತಾರೆ. ಸೊ ಸೈಲೆಂಟ್ ಆಗಿ ನಿಂತ್ಕೊಂಡಾಗ ಜಸ್ಟ್ ಏನಾದ್ರೂ ಒಂದು ಶಬ್ದ ಬಂದ್ರು ಕಿವಿಗೆ ಬಿದ್ದಿರ್ತವೆ. ಏನೋ ಶಬ್ದ ಬರ್ತಾ ಇದೆ, ಅದು ಅಂದ್ರೆ ಏನೋ ಇರ್ಬೇಕಲ್ಲಿ, ಹೋಗೋದಕ್ಕೆ ಕೇರ್ಫುಲ್ ಆಗಿ ಹೋಗೋಣ ಅಂದ್ರೆ ಮೈಯೆಲ್ಲ ಕಣ್ಣು ಅಂತಾರಲ್ಲ, ಎಲ್ಲಾ ಕಡೆನೂ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ಕಡೆ ಈಗ 2 ಗೊಂದಲ ಏನು ಕೇಳಿದ್ರೆ, ಈಗ ಪಟಾಕಿ ಇದು ಹೇಳಿದ್ರಿ, ಬಟ್ ಫಸ್ಟ್ ಏನೋ ಮಲೆನಾಡಲ್ಲಿ ಹೊಡಿತಿದ್ರಿ, ಈಗಿಲ್ಲ ಕಾಣುತ್ತೆ. ಇಲ್ಲ ಅಲ್ವಾ? ಈಗ ನಮ್ಮ ಕಡೆ ಹೊಡಿತಿದ್ರು, ನಮ್ಮ ಕಡೆ ಆನೆ ಬಂದಿಲ್ಲ, ಆ ಕಡೆ ಅಲ್ಲಿ ಪಟಾಕಿ ಹೊಡಿತಿದ್ದಾರೆ. ನಾವು ಕ್ಯಾರಿ ಮಾಡ್ತೀವಿ ಪಟಾಕಿನ, ಮಾಡ್ತಾರೆ ಬೀಟಿ ಹೋಗ್ತಾರೆ. ಕೆಲವೊಂದು ಟೈಮ್ ರೋಡ್ ಬ್ಲಾಕ್ ಮಾಡಿದಾಗ ಕೆಲವೊಂದು ಟೈಮ್ ಪಟಾಕಿ ಹೊಡೆದು ಹೋಗುವ ದಾರಿಯಲ್ಲಿ ಬೀಟ್ ಮಾಡ್ಕೊಂಡು ಹೋಗ್ತಾರೆ. ಓಡಿಸ್ಕೊಂಡು ಬಂದಾಗ ಏನು ಮಾಡಕ್ಕಾಗದ ಟೈಮಲ್ಲಿ ಪಟಾಕಿ ಹೊಡಿತಾರೆ. ಇಲ್ಲ ಅಂತಂದ್ರೆ ಅದ್ರ ಪಾಠಕ್ಕೆ ಅದು ಇದೆ, ನಮ್ಮ ಪಟನ ಹೋಗ್ತೀವಿ, ಡಿಸ್ಟರ್ಬ್ ಇಲ್ಲ ಅಂದ್ರೆ ನಾವು ಅದ್ರ ಡಿಸ್ಟರ್ಬ್ ಮಾಡಲ್ಲ, ಅದು ನಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಬೀಟಲ್ಲಿ ಹೋಗುವಾಗ ಈ ಪಟ್ಕೊಂಡು ಬೀಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬೀಟಿಗೆ ಹೋಗಿ ಏನ್ ಮಾಡ್ತೀವಿ, ಮೇಯ್ನ್ ಆಗಿ ಇವರು ಒಂದು M-Stripe ಮೊಬೈಲ್ ತಗೊಂಡು ಹೋಗ್ತಾರೆ. ಸೊ ಈ M-Stripe ಮೊಬೈಲ್ ಏನಂತಂದ್ರೆ, ಅವರು ಯಾವ್ಯಾವ ಏರಿಯಾ ಎಲ್ಲ ಕವರ್ ಆಗುತ್ತೆ, ಎಷ್ಟೆಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿರ್ತಾರೆ, ಸೊ ಇದೆಲ್ಲ ರೆಕಾರ್ಡ್ ಆಗುತ್ತೆ. ಸೊ ಒಂದು ಗಾರ್ಡ್ ಹತ್ರ ಇರ್ತದೆ ಇದು, ಇವರು ಹೋಗುವಾಗ ಇದನ್ನು ತಗೊಂಡು ಹೋಗ್ತಾರೆ. ಸೊ ಯಾವ್ಯಾವ ಏರಿಯಾ ಕವರ್ ಮಾಡಿರಲ್ಲ, ನೆಕ್ಸ್ಟು ಇದನ್ನ ಈ ಡಾಟಾನೆಲ್ಲ ಸಬ್ಮಿಟ್ ಮಾಡಿದಾಗ ಹೇಳ್ತಾರೆ, ಆಫೀಸಿಂದ ಕೊಡ್ತಾರೆ ಮಾಹಿತಿನ, ನೀವು ಈ ಏರಿಯಾ ಕವರ್ ಮಾಡಿಲ್ಲ,
ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಈ ಏರಿಯಾ ನೀವು ಕವರ್ ಮಾಡ್ಕೊಳ್ಳಿ. ಈ ಏರಿಯಾ ಕವರ್ ಮಾಡೋದು ಬಿಟ್ಟಿದ್ದೀರಾ ಅಂತಂದ್ರೆ ಕಾಡಲ್ಲಿರುವಂಥ ಒಂದು ಗಾಡಿಗಿರುವಂಥ ಎಲ್ಲ ಜಾಗನೂ ಕೂಡ ಬೈ ವಾಕಲ್ಲೇ ಸುತ್ತುತ್ತೆ. ಸೊ ಏನಿದೆ ಏನಾಗ್ತಾ ಇಲ್ಲ ಎಲ್ಲಾದ್ರದ್ದು ಡಾಟಾ ಗೊತ್ತಾಗೋದು. ಸುಮ್ಮನೆ ಬಾಯಿ ಬತ್ತ ಹೇಳ್ಬೋದು ನಾನು ಅಲ್ಲಿಗೆ ಹೋಗಿದ್ದೀನಿ, ಈ ಏರಿಯಾ ಕವರ್ ಮಾಡಿದ್ದೀನಿ. ಬಟ್ ಏನಂತಂದ್ರೆ ಮೊಬೈಲಲ್ಲಿ ಎಲ್ಲಾದ್ರೂ ರೆಕಾರ್ಡ್ ಆಗುತ್ತೆ. ಸೊ ಮೆಷಿನ್ ಸುಳ್ಳು ಹೇಳೋದಿಲ್ಲ. ಸೊ ಎಲ್ಲದನ್ನು ಕೂಡ ರೆಕಾರ್ಡ್ ಮಾಡ್ಬೋದು. ಇಲ್ಲಿಗೆ ಹೋಗಿದೆ ಇಲ್ಲಿಗೆ ಹೋಗಿಲ್ಲ ಅಂತ ಗೊತ್ತಾಗ್ತದೆ. ಗ್ಯಾರಂಟಿ ಇಲ್ಲ ನಮ್ಗೆ. ಈಗ ಒಂದು ಕೊನೆ ಪ್ರಶ್ನೆ, ನಂದೊಂದು ಕೊನೆ ಪ್ರಶ್ನೆ. ಈಗ ನಾನಂದ್ರೆ ಸ್ವಲ್ಪ ಆನೆ ಏರಿಯಾ ನಾನು ತಿರುಗಾಡ್ತೇನೆ. ಈಗ ಆನೆ ಓಡಿಸ್ಕೊಂಡ್ ಬಂದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು ಅಂತ. ಈಗ ಓಡಿಸ್ಕೊಂಡ್ ಬರ್ತಿದ್ದೆ ಆನೆ, ಎಲ್ಲ ಒಂದ್ ಕಡೆ ಆನೆ ಇರ್ತದೆ, ಅದು ಓಡಿಸ್ಕೊಂಡ್ ಬರುತ್ತೆ ನಮ್ಮನ್ನ. ನಾನು ಎಲ್ಲ ರೋಡ್ ಇರ್ತೇನೆ, ನಾನು ನನ್ನ ಸೇಫ್ ಮಾಡ್ಕೊಳ್ಳೋದು ಹೆಂಗೆ ಅಂತ, ಹೆಂಗ್ ಓಡಬೇಕು ಅಂತ ನಾನು ಕೇಳಿದಷ್ಟೇ. ಇವರೇ ಹೇಳಿದ್ದು ಯಾಕತ್ತೆ ಇಳಿಬೇಕು ಗುಡ್ಡ ಇದ್ದು ಓಡ್ ಬರಲ್ಲ. ಆನೆ ಕಂಡ್ರೆ ಫುಟ್ಬಾಲ್ ರೀತಿ ಉಳ್ಕೊಂಡು ಬರಂಗ್ ಬರ್ತವೆ. ಸ್ಪೀಡ್ ಬರುತ್ತೆ. ಹೌದು, ಹುಲಿ ಕಂಡ್ರೆ ಓಡ್ಬಾರ್ದು. ಹೌದು. ಅರೌಂಡ್ 30 km/h ಹುಲಿ ಕಂಡ್ರೆ ಓಡ್ಬಾರ್ದಾ? 20-30 km/h ನೋಡ್ತವೆ. ಹೌದು. ಈಗ ಮಾಡಲ್ಲ ನಮ್ಮ ಹುಡುಗರೇ ಓಡ್ ಬಂದ್ಬಿಟ್ರೆ ಇಲ್ಲೇ ಅಲ್ಲ. ಈಗ ನೀವು ಇದು ಹೇಳಿದ್ರಿ, ಇದು ಟೆಕ್ನಾಲಜಿ, ಇದು ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ. ಇದು ಇಲ್ಲದೆ ಇದ್ದಾಗ ಹೇಗೆ ಮಾಡ್ತಿದ್ರು ಅದು? ಬೈ ವಾಕಲ್ಲಿ ಸರ್. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಒಳ್ಳೆ ಮಚ್ಚಿರ್ತಿದ್ದಲ್ಲ, ಹೋಗುವಾಗ ಮಚ್ಚಲ್ಲಿ ಬಡ್ದ್ಬಿಟ್ಟು ಎಲೆನ ಕಿತ್ತು ರೋಡಿಗೆ ಇಟ್ಬಿಟ್ಟು ಹೋಗ್ತಾರೆ. ಅಂತಂದ್ರೆ ಈ ರೋಡಲ್ಲಿ ಎಲೆ ಫ್ರೆಶ್ ಆಗಿದ್ರೆ ಈಗ ಮಾಡ್ಬಿಟ್ಟು ಹೋಗ್ರೆ ಅಂತ, ಒಣಗಿದ್ರೆ ನೆಕ್ಸ್ಟ್ ಡೇ ಬರುವಾಗ ಮತ್ತೆ ಹೊಡೆದ್ಬಿಟ್ಟು ಒಂದು ಎಲೆ ಇಟ್ಬಿಟ್ಟು ಹೋಗ್ತಾರೆ. ಹಿಂದೆ ಟೆಕ್ನಾಲಜಿ ಹೋಗ್ತಾ 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 ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆಯಲ್ಲ. ಸೊ ಇದೆಲ್ಲ ಅಡ್ವಾನ್ಸ್. ಸೊ ಮಾಮೂಲಿ ಮೆಸೇಜ್ ಕೊಟ್ಟೋಳೆ, ಏನಾದ್ರು ಇನ್ ಕೇಸ್ ಏನಾದ್ರು ಆಯ್ತು ಕ್ಯಾಂಪ್ ಮಾಡಿದಿರಲ್ಲ. ಇಲ್ಲ ಸರ್, ನಮ್ದು ಏಜೆನ್ಸಿ ಮೇಲೆ ಪ್ರಾಣಿ ಅಟ್ಯಾಕ್ ಆಯ್ತು ಅಂದ್ರೆ ಏನು ಭದ್ರತೆ ಇಲ್ಲ. ಚಾಮರಾಜನಗರನ ಭದ್ರತೆ ಇದು ಮಾಡ್ಬೇಕು ನಿಮ್ಮಲ್ಲಿ. ಪಾಪ ನೋಡಿ, ಅವರು 38 ವರ್ಷ ಸರ್ವಿಸ್ ಆಗಿದೆ. ಎಷ್ಟು ವರ್ಷ ಸರ್ವಿಸ್ ಆಯ್ತು ಸರ್? 38 ವರ್ಷ. ನಿಮ್ಗೆ ಏನು ಪರ್ಮಿಟ್ ಮಾಡಕ್ ಹೇಳಿಲ್ವಾ? ಹೇಳಿದ್ದೆ ಸರ್. ಇದು ಕ್ಷೇಮಾಭಿವೃದ್ಧಿ ಮಾಡಿದ್ರು. ಅದು ನಮ್ಮ ಹುಡುಗ ತೀರೋಗಿತ್ತು, ಚೆನ್ನಾಗಿಲ್ಲ. ಅಲ್ಲಿಗೆ ಹೋಗಿ ನನ್ನ ನಿಮ್ಮ ಭದ್ರತೆ ಏನು? ಇನ್ಸೂರೆನ್ಸ್ ಆ ಥರ ಏನಾರಾದ್ರೂ ನಿಮ್ಮ ಫ್ಯಾಮಿಲಿ ಭದ್ರತೆ ಏನು ಭದ್ರತೆ ಏನಿಲ್ಲ. 15 ಲಕ್ಷ ಅದೇ ಎಲ್ರಿಗೂ ಕೊಡು ಹಂಗೆ. ಸಾಹೇಬ್ರಿಗೆ ಮಾತ್ರ ತೋರಿಸಿಲ್ಲ, ಎಲ್ಲರಿಗೂ ಮಿನಿಸ್ಟ್ರಿಗೆ ತೋರಿಸಿದ್ದೀನಿ. ಉಮೇಶ್ ಕಟ್ಟಿಯವ್ರಿಗೆ ನನ್ನ ಕೈಲಿ ಆರ್ಡರ್ ಕೊಟ್ಟವ್ರೆ. ನಾ ಎಲ್ಲ ಹೋಗಿ ಕಾಡು ಕುರುಬ, ನಾನು ಕಾಡಲ್ಲೇ ಇದ್ದು ಬೆಳೆದು. ನಾವು ಆ ಥರ ಒಂದು 3 ಜನ ಇದ್ದೀವಿ ಸರ್. ಕಲ್ಕೆರ್ಗೆ ಹೋಗಿದ್ದೀವಿ. 3 ಜನ ಇದ್ದಾರೆ. ಅವರು ಜಾಸ್ತಿ ಇದ್ದಾರೆ. ಎಲ್ಲರಿಗೂ ಇದು ಕ್ಷೇಮಾಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ಮದ್ದೂರು ರೇಂಜಲ್ಲೇನ ನನ್ನ ಒಬ್ಬರು ಬೆಳೆಸಿದ್ರು. ನಿಮ್ಮ ಕ್ಷೇಮಾಭಿವೃದ್ಧಿ ಮಾಡಿಲ್ಲ. ಅದು ನನ್ನ ಕೈಲಿ ಆರ್ಡರ್ ಕೊಟ್ಟಿದ್ರೆ ನಾವೆಲ್ಲಿ ಬೆಂಗಳೂರು ಮೈಸೂರು ಹೋಗ್ತಾ ಉಮೇಶ್ ಕಟ್ಟಿ ಮಿನಿಸ್ಟ್ರಿಗೆ ತೋರಿಸ್ತೆ. ಅವರು ಆಯ್ತು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಹೋಗಿ ತೀರ್ಕೊಂಡ್ರು. ಅಂದರೆ ಇದುವರೆಗೂ ನಾನು ಡಾಕ್ಟ್ರ್ ಹತ್ರನೂ ಹೋಗಿಲ್ಲ, ಏನಿಲ್ಲ, ಚೆನ್ನಾಗಿದ್ದೀನಿ. ಏನಾಗಬೇಕು ಅಂತ ಸರ್ಕಾರ ಏನು ಮಾಡಬೇಕು? ನಮಗೇನು ಮಾಡ್ಬೇಕು, ಪರ್ಮನೆಂಟ್ ಮಾಡಿದ್ರೆ ಸಾಕಂತ ನಮಗೆ. ನೈಟ್ ಓಡಾಡ್ತೀನಿ ಸರ್ ನಾನು. 1 ಗಂಟೆ ರಾತ್ರಿ ಬರ್ತೀನಿ. ಹಿಂಗೆ ಹೊಂಟೋದೆ. 7 ಗಂಟೆಲಿ ಬಂದಲ್ಲಿ ಬಂದ್ಬಿಟ್ಟು ಹಿಂಗೆ ನುಗ್ಬಿಟ್ಟೆ. ಕಾಡು ಆನೆ ಇದೆಲ್ಲ ಅಂದ್ಬಿಟ್ಟು ಪಟಾಕಿ ಇಲ್ಲ. ನಾನು ನುಗ್ಗಿ ನೈಟ್ ಹೋಗಿ ತಮಿಳ್ನಾಡು ಕಾಡಿಗೆ ಬುದ್ಧಿ ಯಾಕೆ ಬಂದಿಲ್ಲ. ತಿರ್ಗಿ ವಾಪಸ್ ಬಂದೀನಿ. 12:30 1 ಗಂಟೆಗೆ ಬಂದು ಇದನ್ನ ಹೇಳ್ತೀನಿ. ಬರತ್ತ ಯಾರು ತಾತ? ನಾನು ಕಣ ನಿಮ್ಮ ತಾತ. ಹಾಂ ಬಾ, ಇಷ್ಟೊತ್ತಿಗೆ ಯಾಕೆ ಬರೋಕ್ಕೆ ಹೋಗಿ ಅಂದರು. ಇವರು ಬಂದಿದ್ದೀನಲ್ಲ ಅಂತ. ಹಂಗೆ ನಿಮ್ಮ ಅನುಭವದಲ್ಲಿ ಯಾವ ಪ್ರಾಣಿ ನಿಮ್ಗೆ ಅಟ್ಯಾಕ್ ಮಾಡೋಕ್ಕೆ ಅಂದರೆ ಇಲ್ಲಿ ಒಂದು 3 ತಿಂಗಳಲ್ಲಿ ಆನೆ ಮಾತ್ರ ಅಟ್ಯಾಕ್ ಮಾಡಿದ್ದೆ. ಇಡೀ ಕರಡಿ ಎಲ್ಲ ಭಾರಿ ಫೇಸ್ ಮಾಡಿದೆ ನಾನು. ಇಲ್ಲೇ ದೊಡ್ಡ ಮಾದನ ಗದ್ದೆರಿ ಕರಡಿಗಳು, ಒಂದು ಮರಿ ಕರಡಿ, ಅವ ಹೆಣ್ಣು ಗಂಡು ಒಂದು ಮರಿ. ನಮ್ಮ ಹುಡುಗ ಅದೇನೋ ಬರ್ತಾಯಿದೆ ನೋಡೋಣ, ಬರಲಿ ಬಿಡು ನೋಡೋಣ ಅಂದ್ಬಿಟ್ಟು ಕರಡಿಗಳು ಬಂದೇ ಬಿಡು 20 ಮೀಟ್ರಿಗೆ. ನಾನು ಮಳೆ ಬಂತಲ್ಲ, ಮಳೆ ಟೈಮೇ ಇಂಥ ಮರದಲ್ಲೇ ನಿಂತ್ಕೊಂಡು ಮರ ಹತ್ತಕ್ಕೆ ನೋಡಿ, ಸೂಕಲೆಲ್ಲ ಹತ್ತಕ್ಕಾಗಲ್ಲ. ಅವ ಮರ ಏರ್ಬಿಟ್ರು. ತಾತಪ್ಪ ನಾವು ಓಡೋಗ್ತಾರೆ ಅಂದ್ಬಿಟ್ಟು ಎಲ್ಲ ಬಿದ್ದು ಕಡ್ದು. ನಾನು ಅಲ್ಲೇ ಇದ್ದೆ. 3 ಕಡೆ ಬಂದು ನನ್ನ ಏನು ಅಟ್ಯಾಕ್ ಮಾಡಿಲ್ಲ, ಅಲ್ಲೇ ನಿಂತಿದ್ದಾಗ ಮರ ತಬ್ಕೊಂಡು ನಿಂತಿದ್ದಷ್ಟೇ. ನಾನು ಮೇರೆ ಎತ್ತಿಲ್ಲ. ಬಂದು ನಿಂತು ನೋಡ್ಬಿಟ್ಟು ತಿರ್ಗಿ ವಾಪಸ್ಸು ಹಾಗೆ ಇಳಿದ್ಬಿಟ್ಟು
ಅವ್ರನ್ನೆಲ್ಲ ಕೂಗ್ರೆ ಅವರೆಲ್ಲ ಮೊಬೈಲಲ್ಲಿ ಹಾಳು ಮಾಡ್ಕೊಬಂದು ಇಲ್ಲಂಗೆ ರೋಡಲ್ಲಿ ಈಗ ಅಲ್ಲಿ ಟರ್ನ್ ಇದೆಲ್ಲ ಅಲ್ಲಿ 5 ಮೀಟ್ರಲ್ಲೇ ಹುಲಿ ಬಂದು ಮಲಗಿತ್ತದು. ನಾವು ಫೀಲ್ಡಿಗೆ ಹೋಗ್ತಿದ್ದಲ್ಲ ಬೆಳಿಗ್ಗೆ 9 ಗಂಟೆಗೆ ಒಂದೇ ಸಲ ಕಿತ್ಕೊಂಡು ರೋಡ್ಗೆ ಹಾರ್ಬಿಡ್ತು. ರೋಡ್ಗೆ ತಪ್ಪಿಂಗ್ ಆದಾಗ ಎಲ್ಲ ಓಡ್ಬಿಟ್ರು 3 ಜನ. ನಾನು ಅಲ್ಲೇ ನಿಂತಿದ್ದೆ. ತಾತಪ್ಪ ಓಡ್ಬಾದ್ರೆ ನಾವು ಓಡಿಲ್ಲ. ಇಷ್ಟೇ 5 ಮೀಟ್ರೆ. ನಾನು ನೈಟೆಲ್ಲ ತಿರುಗಾಡ್ತೀನಿ. ಅದು ನಿಂತರೆ ಏನೂ ಮಾಡೋದಿಲ್ಲ. ಇಲ್ಲ, ಓಡಬಾರದು, ಓಡಿದ್ರೆ ಅಟ್ಯಾಕ್ ಮಾಡ್ತೀನಿ. ಆಕ್ಚುಲಿ ವೀರಪ್ಪನ ಒಂದು 30 ಮೀಟರ್ ನೋಡೋರು. 30-40 ಮೀಟ್ರಲ್ಲೇ. ಇದು ಈ ತಮಿಳುನಾಡು ಬಾರ್ಡರ್ ಅಂತ ಹೇಳಿದ್ರಲ್ಲ, ಅದೇ ನೀವು ಅಲ್ಲಿಗೆ ಹೋದರೆ ಅವ್ರಿಗೆ ಬೇರೆ ಅಲ್ಲಿ ಗಾರ್ಡ್ಗಳಿದ್ದಾರಾ? ಅವರು ಇಲ್ಲೇ ಕ್ಯಾಂಪ್ ಇದೆ ಇವಾಗ. ಅವ್ರದ್ದು ಕ್ಯಾಂಪ್ ನಿಮ್ಮ ಬಾರ್ಡರ್ ಸ್ಟೇಟ್ ಮಾತ್ರ ಬೇರೆ ಬೇರೆ ಸರ್. ಅದೇ ಸ್ಟಾಫ್ಗಳೆಲ್ಲ ಮಾಡೋದೆಲ್ಲ ಒಂದೇ ಕೆಲಸ. ಫಾರೆಸ್ಟ್ ಅಂದಮೇಲೆ ಎಲ್ಲ ಒಂದೇ, ಅದಕ್ಕೆ ಕೇಳಿದ್ದು. ಅವರು ವಿಷಯ ತಿಳಿಸ್ತಾರೆ, ನಾವು ವಿಷಯ ತಿಳಿಸ್ತೀವಿ. ಎಕ್ಸ್ಚೇಂಜ್ ಸ್ಮಗ್ಲಿಂಗ್ ಎಲ್ಲ ನಡೆಯಲ್ವ ಈಗ? ಇಲ್ಲ ಸರ್, ಇವಾಗ ವೀರಪ್ಪನ ಕಾಲದಲ್ಲಿ ನಡೀತದೆ. ವೀರಪ್ಪನ ಕಾಲದಲ್ಲಿ ವೀರಪ್ಪನ ಹೆಸರು ಹೇಳ್ಕೊಂಡು ಕೇರಳ ಅನ್ಸಿ ಹೊಡಿತೀವಿ. ಅವನ್ನೆಲ್ಲ ಹೋಗಿ ಕೇರಳದಲ್ಲೆಲ್ಲ ಇಟ್ಕೊಂಡು ಬಂದೀವಿ ನಾವು. ಮಾನಂದಾಡಿ ಫುಲ್ಪಳಿಲೆಲ್ಲ ನೈಟ್ ವೀರಪ್ಪನ ಆನೆ ಎಲ್ಲ ಹೊಡಿತದೆ. ಆನೆಯನ್ನೆಲ್ಲ ಹೊಡಿತೀವಿ. ನಮ್ಮನ್ನ ನೋಡ್ಬಿಟ್ಟೆ ನಮ್ಗೆ ಹೊಡೆದಿದ್ರೆ 6 ಜನನ ಕಿಡಾಕ್ಬಿಡಮ್ಮ. ಕಾಡು ಕುರಿ ಹೊಡ್ಕೊ ಬಂದಿದ್ದ ಪಾರ್ಕಿಂಗ್ ಇರ್ತೀವಿ. ಅವರು 2 ಜನ ಹಿಂಗೆ ಅಲ್ಲಲ್ಲ ಪಕ್ಕದಲ್ಲಿ ಊಟ ಹೊಡೆದ್ಬಿಟ್ಟು ಬೆಂಕಿ ಹಾಕ್ತಾಯಿದ್ರು. ನಮ್ಮವರು ನಾನು ಹೇಳಿದೆ, ಈಗ ಯಾರು 5-6 ಜನ ಹೋಗಿದ್ದಾರೆ ನೋಡ್ರಿ. ಅಲ್ಲಿ ಹೋಗಿ ಹಳೆ ಕ್ಯಾಂಪ್ ನೋಡ್ಕೊಬರೋ ನೆಟ್ಟಿ ಬೆಂಕಿ ಹಾಕ್ತಾಯಿದ್ರು ಅಡುಗೆ ಮಾಡೋಕ್ಕೆ. ಅಷ್ಟೊತ್ತಿಗೆ ನಾನು ಹೇಳಿದೆ, ನಾನು ಆರ್ಮಿಯವ್ರ ಜೊತೆಲ್ಲ ತಿರುಗಾಡಿದ್ದೀನಿ. ಅವರ ಸೇತುಗುಳಿಗೊಮ್ಮಿಂದ ಅಯ್ಯಂದರೆ ಕೊಳಂದೆ ಅವರೆಲ್ಲ ಇಟ್ಟಿದ್ದಾರೆ, ಎಲ್ಲ ಮಿಲಿಟ್ರಿ ಸರಿ ಅಂದ್ಬಿಟ್ಟು ಓಡೋಗಿ ಗನ್ ತಗೊಂಡು ವೀರಪ್ಪ ಕುಂತಿದ್ದಾನೆ ಈ ಬಸ್ಸಿಂದ ಕೆರೆ ಹತ್ತಿರದಲ್ಲಿ. ಇವರು 2 ಜನ ಅಡುಗೆ ಮಾಡ್ತಾಯಿದ್ದಾರೆ. ಓಡೋದ್ರು, ಹೋಗಿ ಗನ್ ತಗೊಂಡು ನಿಂತ್ಕೊಂಡ್ರು. ನಾನು ಹೇಳಿದೆ, ಕೋಚಿಂಗ್ನವರೆಲ್ಲ ಐತೆ ಹೇಳಿದೆ ಅಂತೆಲ್ಲ ವೀರಪ್ಪನ ಕಡೆ ಅವ್ರು ಹಂಗೆ ಇದ್ದಾರೆ ಬೇಡ ಅಂತೀನಿ. ಇಲ್ಲ ಜೇನವರು ಸುಮ್ಮನೆ ಜೇನು ಕಿತ್ಕೊಳ್ಳೋನು ಕರಿತಾಯಿದ್ರು. ಎದ್ದು ಬಂದಲ್ಲ ಅಲ್ಲಿ ಪಕ್ಕದಲ್ಲಿ ಯಾರಿಲ್ಲ, ಎಲ್ಲ ಓಡ್ಬಿಟ್ಟು ನಾನು ನಮ್ಮ ಭಾವರು 2 ಜನ ಇದ್ವಿ. ನಾನು ರೈತರು ಇದ್ದಿದ್ದು 12 ಸ್ಟಾರ್ಟ್ ಆಗ್ತಿದ್ದೆ, ನೋಡಲಿಲ್ಲ. ಅವರು ನೋಡ್ಕೊಂಡು ಹೋಗಿ ಸಾಯಂಕಾಲ ಟೈಮು ತಮಿಳ್ನಾಡು ಕ್ಯಾಂಪಲ್ಲಿ ಒಂದು 5-6 ಗುಂಡ ಹಾಕ್ತಾರೆ 5 ಗಂಟೆಲಿ ಅಷ್ಟೇ. ಅಲ್ಲಿಂದ ಬಂದು ಒಂದು 15 ದಿವಸ ಇದ್ದು ನಮ್ಮ ಕುಪ್ಪಕರ ಸೈನಿಕ ಬಂದಿಪುರದಲ್ಲಿ ಇಂಜೆಕ್ಷನ್ ಕೊಂಡು ಶ್ರೀನಿವಾಸನ್ ಮಾಡಿದಲ್ಲ ಬೇರೆ ಕಡೆ ಸರ್. ಅಲ್ಲಿ ತಾಳ್ವಾಡಿ ಗೋಪಿನಾಥ್ ಸೈಡ್ ನಿಮ್ಗೇನಾದ್ರು ಮಾತಾಡ್ತಾರೆ? ಇಲ್ಲ ಸರ್, ಏನು ಮಾತಾಡಿಲ್ಲ. ಗಂತಾಗ ಬಂದ ಅಲ್ಲಿ ನಮ್ಮವರು ಒಬ್ಬರು ಇರಲಿಲ್ಲ, ಓಡ್ಬಿಟ್ರು 4 ಜನ ಅಲ್ಲ. ನಾನು ನಮ್ಮ ಭಾವ್ರು ಮಾತ್ರ ನಿಂತಿದ್ವಿ. ನಾವು ಅವ್ರು ಆ ಕಡೆ ಬಾರ್ಡಲ್ಲಿ ಹೋದ್ರು, ನಾವು ಈ ಕಡೆ ಸೈಡಲ್ಲಿ ಏನಲ್ಲಿ ಇದರಲ್ಲಿ ಲೈನಲ್ಲಿ ಆರ್ಡರ್ ಮಾಡಿದರೆ ಜೀಪ್ ರೋಡಲ್ಲಿ. ಯಾವ ಏರಿಯಾಕ್ಕೆ ಬರುತ್ತೆ ಈಗ ಸರ್? ಇದು ಕರ್ನಾಟಕದಲ್ಲಿ ಇದು 1 ಕಿಲೋಮೀಟ್ರ್ ಸರ್. ಇದು ಬಾರ್ಡ್ರ್ ಗಡಿ ಮೊಯ್ಯಾರ್ ಹರಿತದೆ. ಮೊಯ್ಯಾರಿಂದ ಆ ಕಡೆಗೆ ತಮಿಳ್ನಾಡು, ಈ ಕಡೆ ಮೊಯ್ಯಾರು ಡಿವೈಡ್ ಮಾಡ್ತಾರೆ ಕರ್ನಾಟಕ ತಮಿಳ್ನಾಡು. ನಾಡ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತಂದ್ರೆ ಬಾರ್ಡರ್ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ಗೆ ನಾವು ಮಾಡ್ಕೊಂಡಿರುವಂಥದ್ದು. ಸೊ ಈಗ ರಾಜ್ಯವಾರ ವಿಂಗಡಣೆ ಆಯ್ತಲ್ಲ, ಇವಾಗ ಮಧುಮಲೈ, ಬಂಡೀಪುರ, ನಾಗರಹೊಳೆ, BRT, ಸತ್ಯಮಂಗಲಂ, ಸೈಲೆಂಟ್ ವ್ಯಾಲಿ. ಸೊ ಈ ಪಾರ್ಟ್ ಆಫ್ ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಇದೆಲ್ಲ ಒಂದು ಇನ್ನೊಂದು ಕಡೆನ ಕನೆಕ್ಟ್ ಆಗಿದೆ. 1986 ಅಲ್ಲಿ ಏನಾಗ್ತದೆ, ನೀಲಗಿರಿ ಬಯೋಸ್ಫಿಯರ್ ಇಂಡಿಯಾದ ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಬಂದು ನೀಲಗಿರಿ ಬಯೋಸ್ಫಿಯರ್. ಯಾಕಂತಂದ್ರೆ ಇಲ್ಲಿ ಸಿಗುವಷ್ಟು ಹುಲಿ, ಆನೆ ಎಲ್ಲೂ ಸಿಗಲ್ಲ. ಪ್ರಪಂಚದ ಎಲ್ಲ ಕಡೆ ಪ್ರಾಣಿಗಳು ಸತ್ರು, ಹುಲಿ ಎಲ್ಲ ಎಕ್ಸ್ಟೆಂಟ್ ಆದ್ರೂ ಲಾಸ್ಟ್ಗೆ ಅಳಿಯೋದು ಇದೇ ಜಾಗದಲ್ಲಿ. ಯಾಕಂತಂದ್ರೆ ಇದು ಬೇರೆ ಬೇರೆ ಕಡೆ ಕನೆಕ್ಟ್ ಆಗಿರೋದ್ರಿಂದ ಅನಿಮಲ್ಗಳು ಹೋಗ್ತಾ ಇರ್ತವೆ, ಬರ್ತಾರೆ. ಈಗ ಎಲಿಫೆಂಟ್ ಪಾಪ್ಯುಲೇಷನ್ ಎಷ್ಟಿದೆ ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ, ಲೆಪರ್ಡ್ ಜಾಸ್ತಿ, ಎಂಡಮಿಕ್ ಮರಗಳು ಜಾಸ್ತಿ, ಎಂಡಮಿಕ್ ಫ್ರಾಗ್ಗಳು ಎಂಡಮಿಕ್ ಅಂದ್ರೆ ಆ ಜಾಗದಲ್ಲಿ ಮಾತ್ರ ಇರೋದು. ಪ್ರಪಂಚದಲ್ಲಿ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅವುಗಳು ಜಾಸ್ತಿ. ಬಟರ್ಫ್ಲೈಸು, ಡ್ರ್ಯಾಗನ್ ಫ್ಲೈಸು, ಡ್ಯಾನ್ಸಲ್ ಫ್ಲೈಸು, ಲೈಕನ್ಸು, ಟ್ರೀಸು, ಬರ್ಡ್ಸು, ಬಟರ್ಫ್ಲೈಸು. ಸೊ ಹಿಂಗೆ ಕೌಂಟ್ಲೆಸ್ ಸ್ಪೀಸೀಸ್ಗಳಿಗೆ ಇದೊಂದು ಮನೆಯಾಗಿದೆ. ಸೊ ಇದರಿಂದ ನಾವು ರೆಸ್ಟ್ರಿಕ್ಟ್ ಮಾಡಿ ಇಲ್ಲೇ ಇರಬೇಕು ಅನ್ನೋ ಹಂಗೇನಿಲ್ಲ. ಏನಾಗ್ತದೆ, ಸೀಸನ್ ವೈಸ್ ಇಲ್ಲಿಂದ ಇನ್ನೊಂದು ಕಡೆ ಮೈಗ್ರೇಷನ್ ಆಗುತ್ತೆ, ಅಲ್ಲಿಂದ ಈ ಕಡೆ ಮೈಗ್ರೇಷನ್ ಆಗಿ ಬರುವಂಥದ್ದು. ಸ್ಯಾಟಲೈಟ್ ಎಲ್ಲ ಆಗಿದೆಯಾ? ಫುಲ್ ಆಗಿದೆಯಾ ಸರ್? ಮಾಡ್ಕೊತೀವಿ. ಸಮ್ಮರ್ ಟೈಮಲ್ಲಿ ಎಲ್ಲ GPS ಎಲ್ಲ ಮಾಡ್ಕೊಂಡಿದ್ದಾರೆ, ಎಲ್ಲ ಸ್ಯಾಟಲೈಟ್ ಎಲ್ಲ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಸ್ಯಾಟಲೈಟಲ್ಲಿ ಮೆಸೇಜ್ ಆಗ್ತದೆ. ಸೊ ಈ ಥರ ಇವ್ರದ್ದು ದಿನಚರಿ ಇರ್ತದೆ. ಅರ್ಲಿ ಮಾರ್ನಿಂಗ್ ಒಂದು 5 o'clock 6 o'clock ಎದ್ದು ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬೈ ವಾಕಲ್ಲಿ ಹೋದ್ರೆ ಕೇಳ್ತಾ ಇರಬೇಕು. ನೈಟು ಮಲಗಂಗಿಲ್ಲ. ಈ ಮರ ನಿಮ್ದು ಪೌಚರ್ಸ್ ಅಂತ ಹೇಳ್ತಿರಲ್ಲ, ಮರ ಕಡೆದು ಹೇಗೆ ನೀವು ಐಡೆಂಟಿಫೈ ಮಾಡ್ತೀವಿ? ಗೊತ್ತಾಗ್ಬಿಡ್ತದೆ ಸೌಂಡ್. ಈ ಕಡೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಸೌಂಡ್ ಗೊತ್ತಾಗ್ತದೆ. ಸರ್ ರೀಸೆಂಟ್ ಒಂದು ಇನ್ಸಿಡೆಂಟ್ ಆಯಿತು. ಲೈಕ್
ಮೊದಲ್ನಾಗೆ ಈ ಕೊಡ್ಲಿಲಿ ಕಡಿಯೋಂಗಿಲ್ಲ, ಈಗೆಲ್ಲ ಸೌಂಡ್ ಗೊತ್ತಾಗ್ತದಲ್ಲ ಸರ್, ಅದು ಸೌಂಡ್ ಆಗಲ್ವಲ್ಲ ಮಿಷನ್? ಇಲ್ಲ, ಅದು ಸೌಂಡ್ ಇದೆ. ಇಲ್ಲ, ನಾನು ಅದನ್ನೇ ಹೇಳ್ತಿರೋದು. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತು ಗೊತ್ತಾ ನಿಮ್ಗೆ? ಒಂದಷ್ಟು ಕೋಚರ್ಗಳು ಮದ್ದೂರ್ ಸೈಡ್ ಅಲ್ಲಿ ಸಿಗಾಕೊಂಡಿದ್ದು ರೀಸೆಂಟ್ ಆಗಿ ಇದಾಗಿತ್ತು. ಆ ಗಾಡಿಗೆ ಹೆಂಗ್ ಗೊತ್ತಾಗಿದೆ ಗೊತ್ತಾ? ಜಸ್ಟ್ ಒಂದು ಸೌಂಡ್ ಬಂದಿದೆ ಅಷ್ಟೇ, ಟಪ್ ಇಷ್ಟೇ ಸೌಂಡು. ಮಲ್ಗವ್ರೆ, ಎದ್ದವ್ರೆ, ಸೌಂಡ್ ಯಾವ ಕಡೆಯಿಂದ ಬಂದಿದೆ ಆ ಕಡೆ ಹೋಗೋರೆ, ಸುಮ್ಮನೆ ಹೋಗೋರೆ, ಹೋದಾಗ ಗೊತ್ತಾಗಿದ್ದು ಕೋಚರ್ ಅವ್ರೆ. ಸೊ ತುಂಬಾ ಜನ ಕಾಡಿನ ನಿಶಬ್ದತೆ, ಸಿಟಿಯಲ್ಲಿ ಇದ್ದು ಏನಾಗ್ತದೆ, ವೆಹಿಕಲ್ ಸೌಂಡ್, ಹಾರ್ನ್ ಸೌಂಡ್ ಇರ್ತದೆ, ಕಾಡು ಎಷ್ಟು ನಿಶಬ್ದವಾಗಿರ್ತದೆ ಅಂತ ತುಂಬಾ ಜನ ಕೇಳಿಸ್ಕೊಳ್ಳೋದು ಬಹಳ ಕಷ್ಟ. ನೀವು ನಿಂತಿದ್ದೀರಲ್ವಾ, ಮಕ್ಕಳು ಮಾತಾಡೋದು ಸ್ಟಾಪ್ ಮಾಡಿದ್ರೆ ನೀವು ಬೇಕಾದ್ರೆ ನಿಶಬ್ದತೆನ ಇಲ್ಲೇ ನಿಂತ್ಕೊಂಡು ಕೇಳಿಸ್ಬೋದು. ಆ ಮಗು ನಿಧಾನ ಮಾತಾಡಿದ್ರು ಎಷ್ಟು ಜೋರ ನಿಮಗೆ ಕಿವಿ ಕೇಳ್ತಿದೆಯಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡಿ ಅದೊಂದು ಶಬ್ದ ಎಷ್ಟು ಜೋರು ಎಕೋ ಆಗ್ಬೇಡ ಕಾಡು ಅಂದ್ರೆ ಕಾಡು ಅಷ್ಟು ನಿಶಬ್ದವಾಗಿರ್ತದೆ. ವಿತೌಟ್ ರೀಸನ್ ಏನೂ ಆಗೋದಿಲ್ಲ, ಸೌಂಡ್ ಹೋಗ್ತದೆ, ಗೊತ್ತಾಗ್ಬಿಡ್ತದೆ ಸರ್ ಯಾವ ಕಡೆಯಿಂದ ಬರ್ತದೆ. ಸೊ ಜೊತೆಗೆ ಇನ್ನೊಂದೇನಂದ್ರೆ, ಇಲ್ಲಿ ಇಷ್ಟು ವರ್ಷ ಕೆಲಸ ಮಾಡ್ತಿರ್ತಾರಲ್ವಾ, ಈಗ ನಡ್ಕೊಂಡು ಹೋಗುವಾಗ ಕಾಡಲ್ಲಿ ಏನಾದ್ರು ಬದಲಾವಣೆ ಇದ್ರೆ ಈ ಕಣ್ಣುಗಳಿರ್ತಾವಲ್ಲ ಬೇಗ ನೋಡ್ಬಿಡ್ತವೆ, ಅಲ್ಲಿ ಏನೋ ಆಗಿದೆ, ಅಲ್ಲಿ ಚೇಂಜಸ್ ಇದೆ. ಈಗ ನಡ್ಕೊಂಡು ಹೋಗೋರಿಗೆ ಹೇಳಿದ್ರು ನೈಟ್ ನಡ್ಕೊಂಡು ಹೋಗ್ತಾ ಇದೆ, ನಾನು ಮಧುಮಲೆಗೆ ಹೋಗಿದ್ದೀನಿ, ನೈಟ್ ಹೆಂಗ್ ಗೊತ್ತಾಯ್ತು ಮಧುಮಲೆಗೆ ಹೋಗಿದ್ದೀನಿ ಅಂತಂದ್ರೆ ಅವ್ರಿಗೆ ಗೊತ್ತು, ನಡೆದು ಕಾಡಲ್ಲಿ ಗೊತ್ತಿರ್ತದೆ. ಬೇರೆ ಕಡೆ ಟ್ರ್ಯಾಕ್ ಚೇಂಜ್ ಮಾಡಿದ ತಕ್ಷಣ ಅವ್ರ ಕಾಲೇ ಅವ್ರಿಗೆ ಸೆನ್ಸ್ ಮಾಡ್ತದೆ, ಅಂತಂದ್ರೆ ಇದು ನಿನ್ ಟ್ರ್ಯಾಕ್ ಅಲ್ಲ, ನೀನ್ ಇಲ್ಲಕ್ಕೆ ಬಂದಿಲ್ಲ, ಇದು ಬೇರೆ ಜಾಗಕ್ಕೆ ಬಂದಿದೆಯಾ. ಸೊ ಏನಂತಂದ್ರೆ ಇದು ಇವರು ಕಾಡ್ ಜೊತೆಗೆ ಹೆಂಗ್ ಕನೆಕ್ಟ್ ಆಗಿದ್ದಾರೆ ಅಂತ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾವೆ. ಸೊ ಈ ರೀತಿ ಇವರು ದೈನಂದಿನ ಚಟುವಟಿಕೆಗಳಿರ್ತವೆ. ಸೊ ನನ್ನ ಒಂದು ಕೊನೆಯ ಪ್ರಶ್ನೆ, ಇವ್ರು ಯಾಕೆ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಕೇಳಬೇಕು. ಯಾಕೆ ಅವರು ಕಾಡು ಬಿಟ್ಟು ಹೊರಗಡೆ ಪದ್ಧತಿ ಅದೇ, ಅವ್ರು ಇಲ್ಲಿ ನ್ಯಾಚುರಲ್ ಆಗಿ ಇದ್ದವರು ಅದನ್ನೇ ಇದು ಮಾಡ್ತಿದ್ದಾರೆ, ಪಾರಂಪರ್ಯ ಗಿರಿಜನ ಟ್ರೈಬಲ್. ಆಮೇಲೆ ಇನ್ನೊಂದು, ಅವರು ಹೊರಗಡೆ ಜಗತ್ತಿಗೆ ಅವ್ರು ಬರಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ಇದೆ. ಇಲ್ಲಿ ಪರಿಸರ ಹೋಗ್ಬಿಟ್ಟಿರ್ತಾರ ಅವರು, ಕಾಡು ಹಾಕ್ಬಿಟ್ರೆ ಅವ್ರಿಗೆಲ್ಲ ಮೀನ್ ತೆಗೆದು ನೀರಿನ ಹೊರಗಡೆ ಹಾಕ್ದಂಗೆ ಆಗ್ಬಿಡುತ್ತೆ. ಅಲ್ವಾ? ನಿಮಗೆಲ್ಲ ಅಭ್ಯಾಸ ಇರುತ್ತೆ, ಇಲ್ಲೆಲ್ಲ ಇದೆಲ್ಲ ಕಳ್ಳಿಗೆಲ್ಲ ಇದಕ್ಕೆ ಆ ಥರದ್ದು ಉಂಟಾ ಇಲ್ವಾ? ಸೊ ನನ್ನೊಂದು ಆನ್ಸರ್ ಇದೆ ಎಲ್ಲ. ಆಕ್ಚುಲಿ ನಿಮ್ಗಳಿಗಾಗಿ ಇವ್ರು ಇಲ್ಲಿದ್ದಾರೆ, ಎಕ್ಸೆಪ್ಟ್ ಮಾಡ್ತೀರಾ? ಹೌದಲ್ಲ? ಸೊ ಇವತ್ತು ನಾನು ಆನ್ ದ ವೇ ಬರ್ಬೇಕಾದ್ರೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದೆ ನಮ್ಮ ಬಸ್ಸಲ್ಲಿ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಚೆನ್ನೈ ಆ ಸೈಡಲ್ಲಿ ಕುಡಿಯೋಕೆ ನೀರು ಬೇಕು ಅಂತಂದ್ರೆ ಕಾಡಲ್ಲಿ ಹುಲಿ ಇರಬೇಕು ಅಂತಂದ್ರೆ, ಕಾಡಲ್ಲಿ ಹುಲಿ ಇರಬೇಕು ಅಂತಂದ್ರೆ ಹುಲಿ ನೋಡ್ಕೊಳಕ್ಕೆ ಇವ್ರು ಇರಬೇಕು, ಹೌದಲ್ವಾ? ಈಗ ಬೈಫೂಟಲ್ಲಿ ಕಾಡು ಒಳಗಡೆ ಹೋಗದೇ ಇದ್ರೆ ಕಾಡು ಒಳಗಡೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಹೌದಲ್ಲ? ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಒಂದು ಲೆಟರ್ ಟೈಪ್ ಮಾಡೋರು ಎಷ್ಟು ಇಂಪಾರ್ಟೆಂಟ್ ಇರ್ತಾರೆ, ಹಂಗೆ ಬೀಟಲ್ಲಿ ನಡ್ಕೊಂಡು ಹೋಗುವಂಥ ಒಬ್ಬ ಗಾರ್ಡುನು ಒಂದು ಮಚ್ಚುನು ಕೂಡ ಅದರದ್ದೇ ಆದ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಹೆಂಗಾಗಿದೆ ಅಂತಂದರೆ, ನಾವು ಇವತ್ತು ಒಂದು ಇಂಡಿಯನ್ ಆರ್ಮಿ ಅಂದ ತಕ್ಷಣನೇ ನಾವು ತುಂಬ ಪ್ರೌಡ್ ಫೀಲ್ ಮಾಡ್ತೀವಿ, ನಮ್ಮ ದೇಶ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಸೊ ಈ ಫೀಲ್ ಬರ್ತದೆ. ಒಂದು ಪೊಲೀಸ್ ಅಂದ ತಕ್ಷಣನೇ ಕಳ್ಳರಿಂದ ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ, ಅದೇ ಅರಣ್ಯ ಇಲಾಖೆ ಅಂತ ಬಂದಾಗ. ಸೊ ಇದಕ್ಕೆ ಮೋಸ್ಟ್ ಇಗ್ನೋರ್ ಟಾಪಿಕ್ ಅಲ್ಲ. ಸೊ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ರೆ ಅವ್ರಿಗೆ ಕೂತಿರ್ತಾರೆ, ಬಟ್ ವಿರೋಧಿಗಳೇ ಜಾಸ್ತಿ ಅಲ್ಲ. ಸೊ ಒಳ್ಳೇದು ಹೇಳೋಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಗೊತ್ತೇ ಇಲ್ಲ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇರ್ತಾರೆ, ಹೆಂಗೆ ನಡೀತಾ ಇರ್ತದೆ. ಇವಾಗ ನೀವೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರ ಅನ್ಕೊಳ್ಳಿ, ವರ್ಷದಲ್ಲಿ ನಿಮ್ಮ ಕಂಪ್ನಿಯಲ್ಲೇನೆ ನೀವು ಮಾಡ್ತಿರೋ ಕೆಲಸದಲ್ಲಿ ಒಬ್ಬೊಬ್ರಿಗೊಬ್ರು ಸಾಯ್ತಾ ಇರ್ತಾರೆ. ಸೊ ನೀವು ಕೆಲಸಕ್ಕೆ ಹೋದ್ರೆ ರಿಟರ್ನ್ ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ನೀವು ಕೆಲಸ ಮಾಡ್ತೀರಾ? ಸೊ ನಾರ್ಮಲಿ ಎಲ್ಲ ಭಯ ಪಡ್ತಾರೆ, ಯಾಕಂದ್ರೆ ಮನೇಲಿ ಹೇಳ್ಬಿಡ್ತಾರೆ ಅಂಥ ಕೆಲಸ ಬೇಡ, ಬೇಕಾದ್ರೆ ಮನೇಲೇ ಇರೋ, ನೀನು ಅವಶ್ಯಕತೆ ಏನಿಲ್ಲ ಹೋಗೋದು, ದಿನ ಹಿಂಗೆ ಆಯ್ತಾರೆ, ಯಾರು ಬದುಕ್ತಾರೆ. ಬಟ್ ಇವರೇ ಹೇಳಿದ್ರು ಹೋದ್ರೆ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಸೊ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಇವತ್ತು ವೈಲ್ಡ್ ಲೈಫ್ ಉಳಿಸ್ತಾ ಇದ್ದಾರೆ. ವೈಲ್ಡ್ ಲೈಫ್ ಏನು ಉಳಿಸ್ತಾ ಇದ್ದಾರೆ ಅಂತಂದ್ರೆ ಫಾರ್ ನೆಕ್ಸ್ಟ್ ಜನರೇಷನ್, ಅಲ್ಲ? ಇವಾಗ ನಾವು ಒಳ್ಳೆ ಪರಿಸರ ತಗೊಂಡು ಅಂತಂದ್ರೆ ನಮ್ಮ ಆನ್ಸಿಸ್ಟರ್ ನಮ್ಗೆ ಒಳ್ಳೆ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರು. ಬಟ್ ಇವತ್ತು ನಾವು ಇವ್ರಿಗೆ ಒಳ್ಳೆ ಕಾರ್ಡ್ ಕೊಡ್ತಾ ಇದ್ದೀವಾ ಅಂತ ಅನ್ನೋದನ್ನ ಇವತ್ತು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಸರ್ಕಾರಕ್ಕೂ ಅಧಿಕಾರಿಗಳಿಗೆ ಇವ್ರ ಶ್ರಮ ಅವ್ರಿಗೆ ಗೊತ್ತಾಗಲ್ವಾ? ಯಾಕೆ ಪರ್ಮೆಂಟ್ ಮಾಡಲ್ಲ ಸರ್? ಹಂಗಲ್ಲ ಸರ್, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಬೌಟ್ ಸ್ಟೋರಿ. ಇಲ್ಲ ಸರ್, ನೀವು ಆಫೀಸರ್ ಪರ್ಮನೆಂಟ್ ಮಾಡಬೇಕು ಅಂದ್ರೆ 40,000 ಕೊಡಬೇಕು, ಟೆಂಪ್ರವರಿ 15,000. ಇದೇ ಥರದವರು ಇಲ್ಲಿ ಇವ್ರು ಒಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ, ನಮ್ಮ ಇದರಲ್ಲಿ ಬಂದು ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಗಳಿದೆ, ನಮ್ಮಲ್ಲೇ 54 ಕ್ಯಾಂಪ್, 4 ಜನ ಅಂದ್ರೆ 400 ಜನ ಅಂತ, ಸುಮ್ಮನೆ ಒಂದು 200 ಜನ ಅಂತ ಇಟ್ಕೊಳ್ಳಿ. 200 ಜನಕ್ಕೆ 15,000 ಅಂದ್ರೆ 3 ಲಕ್ಷದಲ್ಲಿ 3 ಆಯ್ತು, 40,000 ಅಂದ್ರೆ 8 ಲಕ್ಷ. ಅದು ಕೋಟಿಗಟ್ಟಲೆ ಹೋಯ್ತು ಅಂದ್ರೆ ವರ್ಷಕ್ಕೆ ಎಷ್ಟು ಲಾಸ್ ಆಯ್ತದೆ ಹೇಳಿ? ನಾನು ಹೇಳೋದು ಅಂತ ಸಂಪತ್ತೇ ಕಾಪಾಡ್ತಾರಂತೆ. ನಿಮ್ ಕಡೆಯಿಂದ ಅಲ್ಲ, ನೀವು ಲಾಸು ಎಷ್ಟು ಲಾಸ್ ಆಯ್ತು ಹೇಳಿ ಅಂದ್ರಲ್ಲ, ಲಾಸ್ ಆಯ್ತು. ಅದನ್ನು ಟೆಂಡರ್ಲಿ, ಯೋಚನೆ ಮಾಡ್ತಿರೋದು, ಅದನ್ನು ಟೆಂಡರ್ಲಿ ಕೊಡ್ತೀರಿ ನೀವು. ಅವನು 1,000 ಇಟ್ಕೊಂಡು ಕೋಟಿಗಟ್ಟಲೆ ಕಳೀತಾರ ಅವರು ಟೆಂಡರ್ ಮಾಡಿ. ನಿಮ್ಗಳಿಂದ ಅವ್ರಿಗೆ ಹೆಲ್ಪ್ ಆಗ್ಲಿ ಸರ್. ಅಲ್ಲ ನಮ್ದು ಅಲ್ಲ, ನೀವು ಬಂದಿದ್ದು ಕೇಳಿದೆ, ಒಂದು ಫಾರೆಸ್ಟ್ ಮಿನಿಸ್ಟರ್ದು
ನಾವು ಮೊನ್ನೆ ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆಸಿ ಈ ಸಂಬಂಧಪಟ್ಟ ಒಂದು ಸಂವಾದ ಮಾಡ್ತೀವಿ, ಪತ್ರಕರ್ತರು ಮತ್ತೆ ಇಂಥವ್ರನ್ನೆಲ್ಲ ಸೇರಿಸಿ ಒಂದು ಸಂವಾದ ಮಾಡ್ತೀವಿ. ಒಂದು ತಿಂಗಳು 2 ತಿಂಗಳಾಗ್ಬೋದು ಫಾರೆಸ್ಟ್ ಮಿನಿಸ್ಟ್ರಿಯಲ್ಲಿ ಬಂದು ಕನ್ನಡಿಗರನ್ನ ಕರೆಸಿ ಇಲ್ಲಿ ಒಂದು ಇದೊಂದು ಬಗ್ಗೆ ಇವ್ರನ್ನ ಡೈರೆಕ್ಟ್ ಅಪಾಯಿಂಟ್ ಮಾಡ್ಕೊಂಡಿದ್ದೀರೋ ಅಲ್ಲ ಟೆಂಡರ್? ಇಲ್ಲ ಇಲ್ಲ, ಟೆಂಡರ್ ಇದೆ. ಡಿಪಾರ್ಟ್ಮೆಂಟ್ ಇಂದ ಫೌಂಡೇಶನ್ ಕೆಲವರು ಕಾಡನ್ನ ನಾಡನ್ನ ಅಳಿಸಕ್ ಹೋದ್ರೆ ಅವ್ರನ್ನ ಉಳಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ನನ್ನ ಸಬ್ಜೆಕ್ಟ್ ಅದು. ಅವ್ರನ್ನ ಕಾಡು ಉಳಿಸ್ತಾ ಅವ್ರನ್ನ ಯಾರು ಉಳಿಸ್ತಾ ಇಲ್ವಲ್ಲ ಅಂತ ಅಷ್ಟೇ. ಯಾಕಂದ್ರೆ ಅವ್ರು ಮರ ಕಾಯ್ದಂಗೆ ನೋಡಿ, ಇವ್ರು ಚೂರು ನೆಗ್ಲೆಕ್ಟ್ ಮಾಡಿ ಮಲ್ಕೊಂಡ್ರೆ ಅಲ್ಲ, ಚೂರು ನೆಗ್ಲೆಕ್ಟ್ ಮಾಡಿ ಮಲ್ಕೊಂಡ್ರೆ ಇವರು ಕಾಡು ಏನಾಗ್ಬೋದು ಅಂತ ಅವ್ರು ಯೋಚನೆ ಮಾಡ್ಬೇಕು. ಯಾರು ಅಧಿಕಾರ ಮಾಡೋದು? ಅಧಿಕಾರ. ಇವ್ರೆಲ್ಲ ಒಂದು ಸ್ಟ್ರೈಕ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೇಡ ಅಂತ ಏನಾಗ್ಬೋದು ಕಾಡಷ್ಟು ಇದ್ದೀವಿ ಅಂತ ಬದುಕಿದೀವಿ ಅಂತ ಸರ್. ಮತ್ತೆ ಜೀವದ ಹಂಗೆ ತೋರಿಸಿ ಕೆಲಸ ಮಾಡ್ತಾರೆ. ಅವ್ರಿಗೆ ಪಾಪ ಇದು ಮಾಡಬೇಕು. ರೀಸೆಂಟ್ ಆಗಿ ಇಲ್ಲೊಂದು ಇನ್ಸಿಡೆಂಟ್ ಆಗಿತ್ತು, ನೀವು ನೋಡಿದ್ದೀರಾ ಅನ್ಕೋತೀನಿ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬೀಟ್ ಗಾರ್ಡು ಹೋಗವ್ರೆ, ಪಾಪ ಸ್ಲಾಗ್ ಬೇರ್ ಅಟ್ಯಾಕ್ ಆಗುತ್ತೆ. ನೀವು ನೋಡಿರ್ಬೋದು, ನಿಮ್ಗೆ ಗೊತ್ತಾ, ತಲೆಯೆಲ್ಲ ಓಪನ್ ಹೋಗ್ಬೇಕು. ತಲೆ ಪೂರಾ ನಿಮ್ಗೆ 2 ಕಣ್ಣಿಲ್ಲ. ಸ್ಲಾಗ್ ಬೇರ್ ನೋಡಿದ್ರ ಈಗ ತುಂಬಾ ಜನ ಅನ್ಕೋತಾರೆ ನೋಡಿ ಓಪನ್ ಪೂರಾ ತಲೆ ಓಪನ್ ಮಾಡ್ಬಿಟ್ಟೈತೆ. ಪ್ರಾಣಿಗಳಿಗೆ ಗೊತ್ತಿಲ್ಲ ಸರ್. ಈಗ ಸೇವ್ ಮಾಡ್ತಾರಲ್ವಾ ಅವ್ರು, ಇವ್ರು ಡಿಪಾರ್ಟ್ಮೆಂಟ್ ಅವರು ಇವ್ರು ಸೇವ್ ಮಾಡ್ತಾವ್ರೆ, ಇವ್ರು ನಮ್ಮನ್ನು ಕಾಪಾಡ್ತಾರೆ, ಪ್ರಾಣಿಗಳಿಗೆ ಗೊತ್ತಿಲ್ಲ. ಅದು ಏನು ಮಾಮೂಲಿ 20 ಲಕ್ಷ ಬರುತ್ತಲ್ಲ ಅಷ್ಟೇ. ಸೋಪ್ ಕೊಡಿ, ಮಳೆ ಬರ್ತಾ ಇದೆ. ಆನೆಗೆ ಸ್ನಾನ ಮಾಡ್ತಾನ. ಪೈಪ್ ಲೈನ್ ಸೇಮ್ ಕುರಿಗಳ ತರಕ್ಕೆ ಮೇಯ್ಕೊಂಡು ಆರಾಮಾಗಿ ಊರೊಳಗೆ ಬಂದ. ನೋಡಿ ನೋಡಿ ನೋಡಿ, ಬಾ 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 ಬಾ. ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಬೇಕೆಂದು ವಿನಂತಿಸುತ್ತೇನೆ.